ಹಲೋ ಗಾಯ್ಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಿಕ್ಕಮಗಳೂರು ಸ್ಟೈಲ್ ಅಥವಾ ಘಟ್ಟ ಸ್ಟೈಲ್ ತುಂಬ ಟೇಸ್ಟಿಯಾದ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾನು 4 kgಯಷ್ಟು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಅರಿಶಿನ ಹುಡಿ, ಮತ್ತು ಬಿರಿಯಾನಿಗೆ ಹಾಕುವಂತಹ ಎಲ್ಲ ಗರಂ ಮಸಾಲೆಗಳನ್ನು ಹಾಕಿ, ಆಮೇಲೆ ಅದಕ್ಕೆ 4ರಿಂದ 5ರಷ್ಟು ರೈಸ್ ಲೀಫ್ ಹಾಕಿ. ನೆಕ್ಸ್ಟ್ ಅದಕ್ಕೆ ಕಸೂರಿ ಮೆಥಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೆಗಿತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ಕೊರಿಯಾಂಡರ್ ಲೀವ್ಸ್ ಮತ್ತು ಮಿಂಟ್ ಲೀವ್ಸ್ ಹಾಕ್ತಾ ಇದ್ದೇನೆ. 10ರಿಂದ 15ರಷ್ಟು ಗ್ರೀನ್ ಚಿಲ್ಲೀಸ್ ಹಾಕ್ತಾ ಇದ್ದೇನೆ. ಆಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾವು ಎಲ್ಲ ಪೌಡರನ್ನು ಹಾಕುವ. ಮೊದಲಿಗೆ ಕೊರಿಯಾಂಡರ್ ಪೌಡರ್, ಆಮೇಲೆ ಗರಂ ಮಸಾಲ ಪೌಡರ್, ಅದಕ್ಕೆ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫಸ್ಟಿಗೆ ನಾವು ಅರಿಶಿನ ಹುಡಿ ಹಾಕಿದ್ವಿ, ಅದು ಸಾಕಾಗಲ್ಲ ಅಂತ ಹೇಳಿ ಇನ್ನೊಂದು ಸಲ ಹಾಕ್ತಾ ಇದ್ದೇವೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಅದಕ್ಕೆ ಸ್ವಲ್ಪ ಮೀಟ್ ಪೌಡರ್, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಬಿರಿಯಾನಿ ಮಸಾಲ, ½ ಲೀಟರಷ್ಟು ಮೊಸರನ್ನು ಹಾಕಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಚಿಕನನ್ನು ಹಾಕಿ. ಆಮೇಲೆ ಅದಕ್ಕೆ 2ರಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕಿ, ಆಮೇಲೆ ಅದಕ್ಕೆ ಮ್ಯಾಗಿ ಕ್ಯೂಬ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೀವು ಈ ಮಸಾಲೆಗೆ ನೀರು ಹಾಕಿ ಅಕ್ಕಿಯನ್ನು ಹಾಕಿ ದಮ್ಮಲ್ಲಿಡ್ಬೋದು, ಅದು ಕೂಡ ತುಂಬ ರುಚಿಯಾಗುತ್ತೆ. ನಾನಿಲ್ಲಿ ಅಕ್ಕಿಯನ್ನು ಬೇರೆ ಬೇಯಿಸ್ತಾ ಇದ್ದೇನೆ. ಅದಕ್ಕಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಟಿದ್ದೇನೆ. ಅದಕ್ಕೆ ಎಲ್ಲ ಗರಂ ಮಸಾಲೆಗಳನ್ನು ಹಾಕಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೇನೆ. ಆಯಿಲ್ ಹಾಕಿದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಇಲ್ಲಿ ಮೊದಲೇ ನಾನು ಚಿಕನನ್ನು ಫ್ರೈ ಮಾಡಲು ಮಸಾಲ ಮಾಡಿಟ್ಟಿದ್ದೆ, ಅದನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ನೀರು ಬಾಯ್ಲ್ ಆದ ನಂತರ ಅದಕ್ಕೆ ಅಕ್ಕಿಯನ್ನು ಹಾಕಿ, ಆಮೇಲೆ ಅದಕ್ಕೆ ಒಂದು ಲಿಂಬೆಯ ಹಣ್ಣಿನ ರಸವನ್ನು ಹಾಕಿ, ಸ್ವಲ್ಪ ಫುಡ್ ಕಲರ್, ಆಮೇಲೆ ಅದನ್ನು ಬೇಯಲು ಇಡಿ.
ಅಕ್ಕಿ ಬೇಯ್ದ ನಂತರ ಅದನ್ನು ಒಂದು ಒಟ್ಟೆ ಪಾತ್ರೆಗೆ ಹಾಕಿ ಆಮೇಲೆ ನಾವು ಆಗ ಮಾಡಿಟ್ಟ ಮಸಾಲೆಗೆ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದರ ಮೇಲೆಗೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕಿ ಮತ್ತು ತುಪ್ಪವನ್ನು ಹಾಕಿ ದಮ್ಮಲ್ಲಿ ಇಡಿ. ಈಗ ತುಂಬ ಟೇಸ್ಟಿಯಾದ ಬಿಸಿಯಾದ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.